ನಂದಿ ಬೆಟ್ಟದ ಸುತ್ತಲೂ ಕೂಡ ಸುಮಾರು 14ರಿಂದ 16 ಕಿಲೋಮೀಟ್ರು ಅಂತೇಳಿ ಒಂದು ಅಂದಾಜನ್ನು ಮಾಡಿದ್ದಾರೆ. ಇನ್ಮೇಲೆ ಪ್ರತಿ ಹುಣ್ಣಿಮೆಗೆ ನಂದಿಗಿರಿಯ ಪ್ರದಕ್ಷಿಣೆಯನ್ನು ಹುಣ್ಣಿಮೆ ದಿವಸ ಪ್ರತಿ ಹುಣ್ಣಿಮೆಗೆ ನಾವು ಮಾಡಬೇಕು. ಇವತ್ತು ತಮಿಳುನಾಡಿನ ಅರುಣಾಚಲೇಶ್ವರ ಭಾಳ ಸುಪ್ರಸಿದ್ಧವಾಗಿರ್ತಕ್ಕಂಥ ಶಿವನ ಕ್ಷೇತ್ರ. ಎಲ್ಲ ಮುಕ್ಕೋಟಿ ದೇವರುಗಳು ಇದೆ ಅಂತೇಳಿ ನಮ್ಮ ಹಿಂದೂ ಧರ್ಮದಲ್ಲಿ. ಅದರಲ್ಲಿ ಕೂಡ ಶಿವನನ್ನು ಒಲಿಸ್ಕೊಳ್ಳೋದು ಭಾಳ ಸುಲಭ ಅನ್ನುವಂಥ ನಂಬಿಕೆ ಕೂಡ ಇದೆ ನಮ್ಮಲ್ಲಿ. ಅಂದರೆ ಶಿವನು ಭಾಳ ಕರುಣಾಮಯಿ ಅಂತ. ಅವರನ್ನು ಭಕ್ತಿಯಿಂದ ಭಾಳ ಬೇಗ ಸಿದ್ಧಿಯನ್ನು ಪಡಿಬೋದು, ಅವರ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಯಾರು ಏನಾದರೂ ತಿಳಿದಿರೋನೋ ಪಾಪಗಳು ಕೂಡ ವಿಮೋಚನೆ ಆಗ್ತದೆ ಅನ್ನುವಂಥದ್ದು ಕೂಡ ಹೇಳುವಂಥದ್ದು ಪ್ರತೀತಿ ಇದೆ, ನಂಬಿಕೆ ಇದೆ. ಹಾಗಾಗಿ ಇವೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ನಂದಿಗಿರಿಯ ಪ್ರದಕ್ಷಿಣೆ ಹುಣ್ಣಿಮೆ ದಿವಸ 4 ಗಂಟೆಗೆ ಫೆಬ್ರವರಿ 1ನೇ ತಾರೀಕು 3:15 ಸಂಕಲ್ಪದ ಒಂದು ಪೂಜೆಯನ್ನು ನೆರವೇರಿಸಿ ಭೋಗನಂದೀಶ್ವರನ ದೇವಸ್ಥಾನದಲ್ಲಿ ಅಲ್ಲಿಂದ ಹೊರಟು 14 ಕಿಲೋಮೀಟರ್ಗಳನ್ನು ಸಂಚಾರ ಮಾಡಿ ಸಂಜೆ 7:30 ಅಷ್ಟೊತ್ತಿಗೆ 7:30-8 ಗಂಟೆ ಅಷ್ಟೊತ್ತಿಗೆ ಮುಗಿಯುತ್ತೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಭಕ್ತಾದಿಗಳಿಗೆ, ಯಾತ್ರಿಕರಿಗೆ, ಶಿವನ ಆರಾಧನೆ ಮಾಡುವಂಥ ಎಲ್ಲ ಆತ್ಮೀಯರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಅದೇ ರೀತಿ SP ಅವರಿಗೆ, DC ಅವರಿಗೆ, ಪೊಲೀಸ್ನ ಇದು ನಮ್ಮ ಅರಣ್ಯ ಅಧಿಕಾರಿಗಳಿಗೆ ಕೂಡ ಇದರ ಬಗ್ಗೆ ವಿಷಯವನ್ನು ವಿನಿಮಯ ಮಾಡಿಕೊಂಡು ಅವ್ರಿಗೂ ಕೂಡ ಸೂಕ್ತ ಭದ್ರತೆ ರಕ್ಷಣೆಯನ್ನು ಕೊಡಬೇಕು ಅನ್ನೋವಂಥ ಮಾತನ್ನು ಅವರು ಕೂಡ ಹೇಳಿರುವಂಥದ್ದು ಪತ್ರ ಮುಖೇನ ಆಗಿದೆ. ಫೋನ್ನಲ್ಲಿ ಕೂಡ ನಾನು ಮಾತನಾಡುವಂಥದ್ದು ಆಗುತ್ತೆ. ಇದರ ಜೊತೆಗೆ ಕತ್ಲಾದರೆ ಅಲ್ಲಿ ದೀಪಾಲಂಕಾರಗಳು ಇವತ್ತು ನೋಡಿ ಬೆಳದಿಂಗಳು ಏನಿದೆ ಅಂದರೆ ಚಂದ್ರನ ಬೆಳದಿಂಗಳಿಗೆ ನಾವು ಸಾವಿರಾರು ಅಥವಾ ಕೋಟ್ಯಾಂತರ ಬೆಳಕುಗಳನ್ನ ಇಟ್ಟರು, ದೀಪಗಳನ್ನ ಇಟ್ಟರು ಕೂಡ ಅದಕ್ಕೆ ಸರಿಯಲ್ಲ, ಸಮ ಅಲ್ಲ. ಹಾಗಾಗಿ ಧರ್ಮಾತೀತವಾಗಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಈ ಒಂದು ಪುಣ್ಯ ನಡಿಗೆ ಅಂತಲೇ ಹೇಳ್ಬೋದು, ಪುಣ್ಯದ ನಡಿಗೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ನಡಿಗೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಸಮಸ್ತ ಜನತೆಯನ್ನು ನಾನು ಅವ್ರಿಗೆ ಆಹ್ವಾನವನ್ನು ಕೊಡ್ತೇನೆ. ಇದು ನಮ್ಮ ಸಂಕಲ್ಪ, ಇದು ಯಾರ ವೈಯಕ್ತಿಕ ಅಥವಾ ಪಕ್ಷದಿಂದ ನಡೀತಾ ಇಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾವುದೇ ರಾಜಕೀಯ ಪಕ್ಷಕ್ಕೂ ಇದಕ್ಕೂ ಸಂಬಂಧ ಅಲ್ಲ. ಇದು ಪಕ್ಷಾತೀತವಾಗಿ ಯಾವುದೇ ರಾಜಕಾರಣ ಇದರಲ್ಲಿಲ್ಲ. ಕೇವಲ ಶಿವನ ಭಕ್ತರು ಇವರ ಅನುಗ್ರಹವನ್ನು ಪಡಿಬೇಕು ಮತ್ತು ನಮ್ಮ ನಂದಿ ಕ್ಷೇತ್ರವನ್ನು, ನಮ್ಮ ದಕ್ಷಿಣ ಕಾಶಿ ನಂದಿ ಕ್ಷೇತ್ರವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಬೆಳೆಸಬೇಕು ಅನ್ನುವಂಥದ್ದು ನಮ್ಮ ಸಂಕಲ್ಪ ಆಗಿದೆ. ಹಾಗಾಗಿ ನಾನು ನೆಪ ಮಾತ್ರ ಅಷ್ಟೇ. ಇದನ್ನು ಕಾರ್ಯಸಿದ್ಧಿ ಮಾಡಬೇಕಾಗಿರ್ತಕ್ಕಂಥವರು ಶಿವನ ಅನುಗ್ರಹ, ಶಿವನ ಅನುಯಾಯಿಗಳು. ಮತ್ತು ಅರ್ಧ ಗಂಟೆ ಅಂದರೆ ಎವ್ರಿ 4 ಕಿಲೋಮೀಟರ್ಸಿಗೆ 3ರಿಂದ 4 ಕಿಲೋಮೀಟ್ರ್ ತಲುಪುವಷ್ಟೊತ್ತಿಗೆ ಅಲ್ಲೊಂದು ಪಾಯಿಂಟ್, ವಾಟರ್ ಪಾಯಿಂಟ್, ನೀರಿನ ಪಾಯಿಂಟ್, ನೀರು, ನಿಂಬೆ ರಸ, ಗ್ಲೂಕೋಸು, ಎಲೆಕ್ಟ್ರೋಲೈಟ್ಸು ಇದೆಲ್ಲ ಕೂಡ ಅಲ್ಲಿ ಇಟ್ಟಿರ್ತೇವೆ. ಹಣ್ಣಿರುತ್ತೆ. ಎಲ್ಲ ಸಂಪೂರ್ಣ ಆದಮೇಲೆ 14 ಕಿಲೋಮೀಟ್ರು ಸಂಪೂರ್ಣ ಆದಮೇಲೆ ಭೋಗನಂದೀಶ್ವರನ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ನಡೆಯುತ್ತೆ. ಆ ಮಹಾಮಂಗಳಾರತಿ ಆದಮೇಲೆ ತಿಂಡಿಯ ವ್ಯವಸ್ಥೆಯನ್ನು ಕೂಡ ನಾವು ಅಲ್ಲಿ ಮಾಡಿದ್ದೇವೆ. ಎಲ್ಲರೂ ಕೂಡ ಭಕ್ತಾದಿಗಳು ಅಲ್ಲಿ ತಿಂಡಿಯನ್ನು ಸೇವನೆ ಮಾಡ್ತಾರೆ. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ.
5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಅಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.